ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತಿಲಕ್ ವರ್ಮಾ ಬೊಂಬಾಟ್ ಸೆಂಚುರಿ ಸೋ ಯಂಗ್ಸ್ಟರ್ ಫಾರ್ಮ್ ಗೆ ಮರಳಲು ಹಾರ್ದಿಕ್ ಪಾಂಡ್ಯ ಕಾರಣ. ಹೇಗಿತ್ತು ತಿಲಕ್ ವರ್ಮಾ ಅವರ ಸೆಂಚುರಿ ಮತ್ತು ಹೇಗಿತ್ತು ಅವರ ಪರ್ಫಾರ್ಮೆನ್ಸ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. IPL 2026ರ 30ನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಗುಜರಾತ್ ಟೈಟನ್ಸ್ ನಾಯಕ ಸುಬ್ಮನ್ ಗಿಲ್ ಅವರು ಮುಂಬೈ ಇಂಡಿಯನ್ಸ್ ತಂಡವನ್ನು ಮೊದಲು ಬ್ಯಾಟಿಂಗ್ ಮಾಡಲು ಆಹ್ವಾನ ಮಾಡಿದರು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ತಂಡ ಪವರ್ ಪ್ಲೇ ಒಳಗೆ ಕೇವಲ 44 ರನ್ಗಳಿಗೆ 3 ವಿಕೆಟ್ ಗಳನ್ನಾದ್ರೆ ಕಳೆದುಕೊಂಡಿತು. ಇದಾದ ನಂತರ ಅಬ್ಬರಿಸಿದ ತಿಲಕ್ ವರ್ಮಾ ಎಲ್ಲರ ಗಮನ ಸೆಳೆದರು. ಹೌದು ಸ್ನೇಹಿತರೆ, ತಿಲಕ್ ವರ್ಮಾ ಅವರು ಸಿಕ್ಸರ್ ಮತ್ತು ಬೌಂಡರಿಗಳೊಂದಿಗೆ ಗುಜರಾತ್ ಬೌಲರ್ ಗಳನ್ನ ಚಚ್ಚಿ ಬಿಸಾಕಿದರು. ತಿಲಕ್ ವರ್ಮಾ ಕೇವಲ 45 ಬಾಲ್ಗಳಲ್ಲಿ ಅದ್ಭುತ ಶತಕ ಗಳಿಸಿ ಇತಿಹಾಸ ನಿರ್ಮಿಸಿದರು. ಇನ್ನು ಸೂರ್ಯಕುಮಾರ್ ಯಾದವ್ ವಿಕೆಟ್ ಪತನದ ನಂತರ ತಿಲಕ್ ವರ್ಮಾ ಬ್ಯಾಟಿಂಗ್ ಗೆ ಬಂದರು. ಆದ್ದರಿಂದ ಅವರಿಗೆ ತಾಳ್ಮೆಯುತ ಬ್ಯಾಟಿಂಗ್ ಮಾಡುವುದು ಸವಾಲಾಗಿತ್ತು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ನಮನ್ದೀರ್ ಅವರೊಂದಿಗೆ ತಿಲಕ್ ವರ್ಮಾ 4ನೇ ವಿಕೆಟ್ ಗೆ 40 ಬಾಲ್ಗಳಲ್ಲಿ 52 ರನ್ಗಳ ಜೊತೆ ಆಟ ಕೂಡ ಆಡಿದರು. ಇದರಲ್ಲಿ ತಿಲಕ್ ವರ್ಮಾ ಅವರು 18 ಬಾಲ್ಗಳಲ್ಲಿ 16 ರನ್ ಆದ್ರೆ ಗಳಿಸಿದರು. ಇನ್ನು ಈ ಹಂತದಲ್ಲಿ ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಗೆ ಹೆಚ್ಚು ಪ್ರಯೋಜನಕಾರಿಯಾಗಿ ಕಾಣಲಿಲ್ಲ. ಆದರೆ ನಂತರ ತಿಲಕ್ ತಮ್ಮ ಬ್ಯಾಟಿಂಗ್ ಗೇರ್ ಅನ್ನು ಬದಲಾಯಿಸಿದರು ಮತ್ತು ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಾಯಕ ಹಾರ್ದಿಕ್ ಪಾಂಡ್ಯ. ಹೌದು ಸ್ನೇಹಿತರೆ, ತಿಲಕ್ ವರ್ಮಾ ಜವಾಬ್ದಾರಿಯುತ ಇನ್ನಿಂಗ್ಸ್ ಆದ್ರೆ ಆಡ್ತಾರೆ. ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ತಿಲಕ್ ವರ್ಮಾ ಮೊದಲು 10 ಬಾಲ್ಗಳಲ್ಲಿ 10 ರನ್ ಗಳಿಸಿದರು. ಮುಂದಿನ 10 ಬಾಲ್ಗಳಲ್ಲಿ ಅಂದರೆ 11ರಿಂದ 20 ಬಾಲ್ಗಳಲ್ಲಿ 7 ರನ್ ಗಳಿಸಿದರು. ನಂತರ ಅವರು 21ರಿಂದ 30 ಬಾಲ್ಗಳಲ್ಲಿ ಅಂದರೆ 3ನೇ ಹಂತದಲ್ಲಿ 10 ಎಸೆತಗಳಲ್ಲಿ 30 ರನ್ ಆದ್ರೆ ಗಳಿಸಿದರು. ಇನ್ನು 4ನೇ ಹಂತದಲ್ಲಿ 10 ಬಾಲ್ಗಳಲ್ಲಿ 33 ರನ್ ಆದ್ರೆ ಗಳಿಸಿದರು. ಇನ್ನು ನಂತರ ಅವರು 41ರಿಂದ 45 ಅಂದರೆ 5 ಎಸೆತಗಳಲ್ಲಿ 21 ರನ್ ಗಳಿಸಿ ಮೊದಲನೇ 22 ಎಸೆತಗಳಲ್ಲಿ 19 ರನ್ ಗಳಿಸಿದ ತಿಲಕ್ ವರ್ಮಾ ಮುಂದಿನ 23 ಬಾಲ್ಗಳಲ್ಲಿ 82 ರನ್ ಆದ್ರೆ ಗಳಿಸುತ್ತಾರೆ. ಕೇವಲ 23 ಬಾಲ್ಗಳಲ್ಲಿ 82 ರನ್ ಆದ್ರೆ ಗಳಿಸುತ್ತಾರೆ ತಿಲಕ್ ವರ್ಮಾ. ಹೌದು ಸ್ನೇಹಿತರೆ, ಇನ್ನು ತಿಲಕ್ ಫಾರ್ಮ್ ಇಂದ ಹಾರ್ದಿಕ್ ಪಾಂಡ್ಯ. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಅವರು ತಿಲಕ್ ವರ್ಮಾ ನಿಧಾನಗತಿಯ ಬ್ಯಾಟಿಂಗ್ ಮತ್ತು ಮುಂಬೈ ತಂಡದ ಮೇಲೆ ಭಾರಿ ಆಘಾತ ಕೂಡ ಬೀರ್ತಾ ಇತ್ತು. ಇನ್ನು ಸತತ ವಿಕೆಟ್ ಗಳನ್ನು ಕಳೆದುಕೊಂಡಿದ್ದ ಮುಂಬೈ ತಂಡ ಸ್ಕೋರ್ ಬೋರ್ಡ್ ಉತ್ತಮ ಸ್ಥಿತಿಯಲ್ಲಿ ಇರಲಿಲ್ಲ. 15 ಓವರ್ ಬಳಿಕ ಸಿಕ್ಕ ಬ್ರೇಕ್ ಸಮಯದಲ್ಲಿ ತಿಲಕ್ ವರ್ಮಾ ಅವರೊಂದಿಗೆ ಹಾರ್ದಿಕ್ ಪಾಂಡ್ಯ ಮಾತನಾಡಿದರು. ಮಂಕಾಗಿದ್ದ ತಿಲಕ್ ವರ್ಮಾ ಅವರಿಗೆ ಹಾರ್ದಿಕ್ ಪಾಂಡ್ಯ ಧೈರ್ಯ ತುಂಬಿದರು ಮತ್ತು ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಕೋಪದ ಮಾತುಗಳು ತಿಲಕ್ ವರ್ಮಾ ಅವರನ್ನು ಕೆರಳಿಸಿತು. ಇಲ್ಲಿಂದ ತಿಲಕ್ ವರ್ಮಾ ಆರ್ಭಟ ಮೈದಾನದಲ್ಲಿ ಶುರುವಾಯಿತು. ಇನ್ನು ಹಾರ್ದಿಕ್ ಪಾಂಡ್ಯ ಮಾತನಾಡಿದ ಬಳಿಕ 2ನೇ ಹಂತದಲ್ಲಿ ತಿಲಕ್ ವರ್ಮಾ ಎದುರಿಸಿದ 23 ಬಾಲ್ಗಳಲ್ಲಿ ಅವರ ಸ್ಟ್ರೈಕ್ ರೇಟ್ 356.52 ಆದ್ರೆ ಆಗಿತ್ತು. ಹೌದು ಸ್ನೇಹಿತರೆ, ತಿಲಕ್ ವರ್ಮಾ 45 ಬಾಲ್ಗಳಲ್ಲಿ ಅಜೇಯ 101 ರನ್ ಗಳಿಸಿ ಈ ಇನ್ನಿಂಗ್ಸ್ ನಲ್ಲಿ ಅವರು 8 4 ಮತ್ತು 7 ಸಿಕ್ಸರ್ ಗಳನ್ನಾದ್ರೆ ಬಾರಿಸಿದರು. ಇನ್ನು ಈ ಬಾರಿ ಅವರ ಸ್ಟ್ರೈಕ್ ರೇಟ್ 224 ಆಗಿತ್ತು. ಈ ಶತಕಕ್ಕೂ ಮೊದಲು ಅವರು 5 ಇನ್ನಿಂಗ್ಸ್ ಗಳಲ್ಲಿ 43 ರನ್ ಆದ್ರೆ ಗಳಿಸಿದರು. ಆದರೆ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಅವರು ಮತ್ತೆ ಲಯಕ್ಕೆ ಆದ್ರೆ ಬಂದಿದ್ದಾರೆ ಮತ್ತು ಶತಕ ಕೂಡ ಗಳಿಸಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.